ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಮಲೆಮಹದೇಶ್ವರ ಬೆಟ್ಟ ಸಮೀಪದಲ್ಲಿರುವ ಬ್ರಹ್ಮೇಶ್ವರ ದೇವರ ಸನ್ನಿಧಿಗೆ ಆಗಮಿಸಿರ್ತೀನಿ. ಸ್ವಾಮಿಯವರ ಸನ್ನಿಧಿಯ ದರ್ಶನವನ್ನು ಕಣ್ತುಂಬಿಕೊಳ್ಳಿ. ದಯವಿಟ್ಟು ಎಲ್ಲ ಭಕ್ತಾದಿಗಳಲ್ಲಿ ಒಂದು ಮನವಿ ಮಾಡ್ತೀನಿ. ಏನು ಈ ಒಂದು ಭಗವಂತನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ತಾವು ಈ ಒಂದು ಗೂಗಲ್ ಮ್ಯಾಪ್ನ ಸಹಕಾರದಿಂದ ತಾವು ಧಾರಾಳವಾಗಿ ಆಗಮಿಸ್ಬೋದು. ಸೊ ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ನೋಡಿ. ಬ್ರಹ್ಮೇಶ್ವರ ದೇವರ ಸನ್ನಿಧಿ, ಈ ದೇವಸ್ಥಾನ ಯಾವ ರೀತಿ ಇದೆ ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು ಭಕ್ತಾದಿಗಳು ಸೇರಿ ಈ ಒಂದು ಅದ್ಭುತವಾದ ದೇವಾಲಯದ ಒಂದು ನಿರ್ಮಾಣಕ್ಕೆ ಸಹಕಾರಿಯಾಗಿರ್ತಾರೆ. ಸೊ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ ಬಂಧುಗಳೇ. ಯಾವ ರೀತಿ ಇಲ್ಲಿನ ಒಂದು ಇತಿಹಾಸವನ್ನು ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಯಾವ ರೀತಿ ಈ ಒಂದು ಪ್ರತಿಮೆಗಳನ್ನು ನಿರ್ಮಿಸಿ ಇಲ್ಲಿನ ವಾಸ್ತವ ಸ್ಥಿತಿ ಹೇಗಿತ್ತು ಅಂತ ಈ ಒಂದು ಪ್ರತಿಮೆಗಳ ಮೂಲಕ ತೋರ್ಪಡಿಸಿರ್ತಕ್ಕಂಥ ಒಂದು ವಿಡಿಯೋನ ನೀವು ಗಮನಿಸ್ಬೋದು. ಬ್ರಹ್ಮೇಶ್ವರ ಸ್ವಾಮಿಯವರ ದೇವಾಲಯ ಇದಾಗಿರ್ತದೆ ಬಂಧುಗಳೇ, ಇದಾಗಿರ್ತದೆ. ಸ್ವಾಮಿ 6 ಗಂಟೆ ಹೋಗ್ಬೋದಾ? ಸ್ವಲ್ಪ ಮೇಲ್ಗಡೆಯಿಂದ ನಿಮ್ಗೆ ಸ್ವಲ್ಪ ಈ ದೇವಾಲಯದ ಒಂದು ವ್ಯೂ ತೋರಿಸ್ತೀನಿ. ಎಷ್ಟು ಅಲ್ಟಿಮೇಟಾಗಿ ಕಾಣಿಸ್ತದೆ ಅಂದರೆ ದೇವಾಲಯ ನಿಜಕ್ಕೂ ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ. ಸೊ ದೇವಸ್ಥಾನದ ಸುತ್ತುವರೆದು ಇಲ್ಲಿನ ಮತ್ತಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ಭಗವಂತನ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳು ತಾವು ಗೂಗಲ್ ಮ್ಯಾಪ್ನ ಸಹಕಾರದಿಂದ ಆಗಮಿಸಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಚಾರ, ಹೀಗೆ ಸರಿಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನವಿದೆ. ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ. ಸೊ ಇದುವೇ ಬ್ರಹ್ಮೇಶ್ವರ ಸ್ವಾಮಿಯವರ ಸನ್ನಿಧಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಯಾವ ರೀತಿ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸೊ ನನಗೆ ಬಿಸಿಲು ಆಪೋಸಿಟ್ ಹೊಡಿತಾ ಇದೆ ಬಂಧುಗಳೇ. ಸೊ ಯಾವ ರೀತಿ ವ್ಯೂ ಸಿಗ್ತಾ ಇದೆ ಗೊತ್ತಿಲ್ಲ. ಸೊ ನಾನು ಕೆಳಗಡೆ ಹೋಗಿ ಏನು ಈ ಒಂದು ಸುತ್ತುವರೆದ ಪ್ರದೇಶದ ಈ ಸ್ವಾಮಿಯ ಸನ್ನಿಧಿಯ ಮತ್ತಷ್ಟು ವಿಡಿಯೋನ ಸೆರೆ ಹಿಡಿತೀನಿ. ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾಗೆ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ. ಸೊ ತಮಗೋಸ್ಕರ ನಾವು ಈ ಥರ ದೇವಾಲಯಗಳಿಗೆ ಭೇಟಿ ನೀಡ್ತಾ ಇರ್ತೀವಿ. ಸೊ ಇಲ್ಲಿನ ಒಂದಷ್ಟು ಮಹತ್ವವನ್ನು ತಿಳಿಸ್ತಾ ಇರ್ತೀವಿ. ನೋಡಿ ಬಂಧುಗಳೇ, ಎಷ್ಟು ಅದ್ಭುತವಾಗಿದೆ ವ್ಯೂ. ನೋಡಿ ಏನು ಈ ಕೆಲಸ ಕಾರ್ಯಗಳನ್ನು ಈ ತಮಿಳುನಾಡು ಏನು ಕೆಲಸಗಾರರು ಈ ಭಾಗವಾಗಿ ಆಗಮಿಸಿ ಬಹಳ ಅದ್ಭುತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸ್ವಾಮಿಯವರ ಪ್ರತಿಮೆಗಳನ್ನು ನಿರ್ಮಿಸ್ತಾರೆ. ಹಾಗೆ ತಾವು ಶಾಸನಗಳನ್ನು ನೋಡ್ಬೋದು ಇಲ್ಲಿ. ನೋಡಿ ಇಲ್ಲಿ ಶಾಸನಗಳು ಬರೆದಿರೋದನ್ನು ನಾವು ಗಮನಿಸ್ಬೋದು. ಹಳೆಗನ್ನಡ, ಇದು ಸಹ ಹಳೆಗನ್ನಡ. ಎಷ್ಟು ಚೆನ್ನಾಗಿದೆ ಅಂದರೆ ದೇವಾಲಯ. ಒಟ್ಟಿನಲ್ಲಿ ಬಹಳ ಒಂದು ಖುಷಿ ಪಡಬೇಕಾದ ವಿಚಾರ ಏನಪ್ಪ ಅಂದರೆ, ಇವತ್ತು ಸರ್ಕಾರಗಳು ಒಂದು ದೇವಾಲಯವನ್ನು ಯಶಸ್ವಿ ಮಾಡಲು ಹಿಂದೆ ಮುಂದೆ ನೋಡ್ತವೆ. ಆದರೆ ಏನು ಈ ಒಂದು ದೇವಾಲಯವನ್ನು ಬಹಳ ಅಚ್ಚುಕಟ್ಟಾಗಿ ಉಳಿವಿಗಾಗಿ ಒಂದು ಉತ್ತಮವಾದ ಜೀರ್ಣೋದ್ಧಾರ ಕಾರ್ಯ ಇದೆ ನೋಡಿ. ಇದು ಈ ಭಾಗದ ಜನತೆ, ತಮಿಳುನಾಡಿನ ಭಕ್ತಾದಿಗಳು ಹಾಗೆ ಕರ್ನಾಟಕದ ಭಕ್ತಾದಿಗಳ ಒಂದು ಸಹಕಾರ ಪ್ರೋತ್ಸಾಹ ಇದೆ ನೋಡಿ. ನಿಜಕ್ಕೂ ಶ್ಲಾಘನೀಯ ನೋಡಿ. ಸ್ವಾಮಿಯವರ ಮಲೆಮಹದೇಶ್ವರ ಸ್ವಾಮಿಯವರ ಈ ಒಂದು ಪ್ರತಿಮೆಯನ್ನು ಸಹ ಕಾಣಬಹುದು. ತಾವು ವೀಕ್ಷಣೆ ಮಾಡಿ. ಮಲೆಮಹದೇಶ್ವರ ಸ್ವಾಮಿಯವರು ಇಲ್ಲೂ ಸಹ ಬ್ರಹ್ಮೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲೂ ಸಹ ಪವಾಡವನ್ನು ಮೆರೆದಿರ್ತಾರೆ. ನೋಡಿಲ್ಲಿ ಮಲೆಮಹದೇಶ್ವರರು ಪವಾಡ ಮೆರೆದಂತಹ ಪುಣ್ಯಕ್ಷೇತ್ರಗಳು ಬಂಧುಗಳೇ. ಇದೇನು ಸಾಮಾನ್ಯವಾದ ಸ್ಥಳಗಳಲ್ಲ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಮಲೆಮಹದೇಶ್ವರರು ಪವಾಡ ಮೆರೆದಂತಹ ಪವಾಡ ಪುಣ್ಯಕ್ಷೇತ್ರಗಳು ಈ ಬ್ರಹ್ಮೇಶ್ವರ ಸ್ವಾಮಿ ಇರ್ಬೋದು, ಕಿಚ್ಚುಗುತ್ತಿ ಮಾರಮ್ಮನ ಸನ್ನಿಧಿ ಇರ್ಬೋದು ನೋಡಿ. ಇದೆಲ್ಲ ನಮ್ಮ ಕುರುಹುಗಳು ನೆನಪಿರಲಿ.
ಇದೆಲ್ಲ ನಮ್ಮ ಕುರುಹುಗಳು. ಆ ಕಾಲದಲ್ಲಿ ನೋಡಿ ಯಾವ ರೀತಿ ಈ ಥರ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಇದೆಲ್ಲ ಕುರುಹುಗಳು. ಸೊ ಇದು ಸ್ವಾಮಿಯವರ ವಾಹನಗಳು. ಹುಲಿ ವಾಹನ ಇದೆ, ಬಸವ ವಾಹನ ಇದೆ, ಏನು ಆನೆ ವಾಹನ ಇದೆ, ಹಾಗೆ ಕಾಮಧೇನು ನೋಡಿ ತಾವು ವೀಕ್ಷಣೆ ಮಾಡಬಹುದು. ಸೊ ಇದೆಲ್ಲ ಏನು ರಥೋತ್ಸವ ಜರುಗುತ್ತದೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಬ್ಬಾ, ಅಂದರೆ ಈ ಒಂದು ಬಂಡೆ ಏನಿದೆ ಇದು ಕುರುಹು. ನಮಗೆ ಮೊದಲೆಲ್ಲ ಈ ಥರ ಒಂದು ವಾಸ್ತವ ಸ್ಥಿತಿ ಈ ಒಂದು ಸ್ಥಳದಲ್ಲಿ ಈ ದೇವಾಲಯದಲ್ಲಿತ್ತು ಅಂತಕ್ಕಂಥ ಒಂದು ಕುರುಹುಗಳನ್ನ ನಿರ್ಮಿಸಿದ್ದಾರೆ. ಮೊದಲೆಲ್ಲ ಇದ್ದಂತಹ ಒಂದು ವಾಸ್ತವ ಈ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಈ ಒಂದು ಇತಿಹಾಸಗಳೇ ಸಾಕ್ಷಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ತಾವು ವೀಕ್ಷಣೆ ಮಾಡ್ಬೋದು. ಒಂದೊಂದು ಚಿತ್ರಣಗಳಲ್ಲೂ, ಒಂದೊಂದು ವೀಕ್ಷಣೆಗಳಲ್ಲೂ, ಒಂದೊಂದು ಸ್ವಾಮಿಯವರ ಸನ್ನಿಧಿಯಲ್ಲೂ ಒಂದೊಂದು ಕುರುಹುಗಳು ಸಹ ಒಂದೊಂದು ಇತಿಹಾಸವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬಂಧುಗಳೇ. ಬಹಳ ಅಚ್ಚುಕಟ್ಟಾಗಿ, ಬಹಳ ಅದ್ಭುತವಾಗಿ ತಾವು ವೀಕ್ಷಣೆ ಮಾಡ್ಬೋದು. ದೇವಸ್ಥಾನದ ಹೊರವಲಯಗಳು ಎಷ್ಟು ಚೆನ್ನಾಗಿದೆ ಅಂದರೆ ಗ್ರೇಟ್ ಗ್ರೇಟ್ ಗ್ರೇಟ್. ನಾವು ನಿಜಕ್ಕೂ ಈ ಒಂದು ಚಿತ್ರಣಗಳನ್ನು, ಈ ಒಂದು ಸ್ವಾಮಿಯವರ ದರ್ಶನಗಳನ್ನು ಇಷ್ಟು ಅಚ್ಚುಕಟ್ಟಾಗಿ ಈ ರೀತಿ ಒಂದು ಕಲೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಈ ಕಲೆಗಾರರಿಗೆ ನಿಜಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಖರ್ಚಾಗಿದೆ ಏನೋ ಅದು ಸೆಕೆಂಡ್ರಿ. ಆದರೆ ಭಕ್ತಾದಿಗಳ ಒಂದು ಒಲವು, ಹಾಗೆ ಏನು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಅವರ ಒಂದು ಏಕಾಗ್ರತೆ ಇದೆ ನೋಡಿ, ಅದಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಇದುವೇ ಭ್ರಮೇಶ್ವರ ಸ್ವಾಮಿಯವರ ಸನ್ನಿಧಿ. ಈ ಹಿಂದೆ ನಾನು ಸಾಕಷ್ಟು ಬಾರಿ ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ. ಮತ್ತೊಮ್ಮೆ ಸ್ವಾಮಿಯವರ ಸನ್ನಿಧಿಯ ದರ್ಶನವನ್ನು ಪ್ರಸಾರ ಮಾಡಿರ್ತೀನಿ ನೋಡಿ. ಈ ರೀತಿ ಒಳವಲಯದಲ್ಲಿ ಈ ರೀತಿ ಸಿಗುತ್ತೆ. ಸೊ ತಾವೂ ಸಹ ಆಗಮಿಸಿ ನೋಡಿ. ಇಲ್ಲಿಂದನೇ ದೇವರ ಸನ್ನಿಧಿಯ ದರ್ಶನವನ್ನು ತೋರ್ಪಡಿಸ್ತೀನಿ. ತಾವು ವೀಕ್ಷಣೆ ಮಾಡ್ಬೋದು. ಬಹಳ ಅಚ್ಚುಕಟ್ಟಾಗಿ ಸ್ವಾಮಿಯವರ ದರ್ಶನ ಸಿಗ್ತಾ ಇದೆ ಬಂಧುಗಳೇ. ಸ್ವಾಮಿಯವರ ದರ್ಶನ ಬಹಳ ಅಚ್ಚುಕಟ್ಟಾಗಿ ಸಿಗ್ತಾ ಇದೆ. ಸೊ ಮಲೆಮಹದೇಶ್ವರ ಬೆಟ್ಟ ಈ ಭಾಗವಾಗಿ ಆಗಮಿಸುವ ಪ್ರವಾಸಿಗರು ದಯವಿಟ್ಟು ಈ ಒಂದು ಸನ್ನಿಧಿಗೂ ಸಹ ಆಗಮಿಸಿ. ಸೊ ಮಹದೇಶ್ವರ ಬೆಟ್ಟದಿಂದ ಹೋಗ್ಬೋದಾ ಯಜಮಾನ್ರೆ? ಮಹದೇಶ್ವರ ಬೆಟ್ಟದಿಂದ ಹತ್ತಿರದಲ್ಲಿ ಸ್ವಾಮಿಯವರ ಸನ್ನಿಧಿ ಸಿಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಇದೆಲ್ಲ ಒಂದೊಂದು ಇತಿಹಾಸಗಳು ಬಂಧುಗಳೇ. ಇದೆಲ್ಲ ಒಂದೊಂದು ಇತಿಹಾಸಗಳು. ಸ್ವಾಮಿಯವರ ದರ್ಶನ ಕಣ್ತುಂಬ್ಕೊಳ್ರಪ್ಪ. ಸ್ವಾಮಿಯವರ ದರ್ಶನ ಕಣ್ತುಂಬ್ಕೊಳ್ಳಿ. ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಇತಿಹಾಸ ಸುಪ್ರಸಿದ್ಧ ಸ್ಥಳವೇ ಈ ಒಂದು ಭ್ರಮೇಶ್ವರ ಸ್ವಾಮಿಯವರ ಸನ್ನಿಧಿ ಬಂಧುಗಳೇ. ತಾವೂ ಸಹ ಆಗಮಿಸಿ ಸ್ವಾಮಿಯವರ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.